ಜೈ ಹಿಂದ್ ಸ್ನೇಹಿತರೆ ಟಿ ಆರ್ ಅಲ್ಲಿ ಮತ್ತು ಅಗ್ನಿವೀರೇನ ಹಾರ್ಡ್ ಪ್ರಾಕ್ಟೀಸ್ ಮಾಡತ್ತೀರಿ. 15 ಡೇಸ್ ಇಲ್ಲ ಅಂದ್ರೆ 1 ಮಂತಿಗಾದರೂ ಐಸ್ ಬಾತ್ ಇಂಪಾರ್ಟೆಂಟ್ ಆಗಿರ್ತದೆ. ಯಾಕಪ್ಪ ಅಂತಂದ್ರೆ ನೀವು ಐಸ್ ಬಾತ್ ಮಾಡೋದ್ರಿಂದ ಏನಾಗ್ತೈತಿ, ಪೇನ್ ರಿಕವರಿ ಆಗ್ತೈತಿ. ಯಾಕಂದ್ರೆ ಜಾಸ್ತಿ ಆಲ್ಮೋಸ್ಟ್ ಶೀನ್ ಪೇನ್ ಜಾಸ್ತಿ ಇರ್ತಾವೆ, ಆಮೇಲೆ ಲೆಗ್ ಇಂಜುರಿ ಇರ್ತಾವೆ. ಇಲ್ಲಿ ನಮ್ಮ ಕಡೆ ಒಳಗೆ ನೋಡ್ರಿ ಐಸ್ ಬಾತ್ ಮಾಡತ್ತೀವಿ. ಈ ಐಸ್ ಬಾತ್ ಜೊತೆ ಹಾಗೆ ಡೈರೆಕ್ಟ್ ನೀರು ಮತ್ತು ಐಸನ್ನು ಏನು ಅಪ್ಲೈ ಮಾಡ್ತಿರಲ್ಲ, ಅದ್ರ ಜೊತೆಗೆ ಡೆಟಾಲ್ ಕೂಡ ಅಪ್ಲೈ ಮಾಡ್ಬೇಕಾಗ್ತೈತಿ. ಇಲ್ಲಿ ನೋಡ್ಬೋದು ಡೆಟಾಲ್ ಜೊತೆಗೂ ಹಾಕ್ತೇವೆ ನಾವು. ಯಾಕಪ್ಪ ಅಂತಂದ್ರೆ ಪ್ರತಿಯೊಬ್ಬರಿಗೂ ಏನಿರ್ತೈತಿ, ಯಾವುದೇ ಒಂದು ರೋಗ ರುಜಿನಗಳು ಅವರಿಗೆ ಬರಬಾರ್ದು ಅಂತೇಳಿ. ಐಸ್ ಬಾತ್ ನೀವು ಮಾಡೋದ್ರಿಂದ ಬೆಸ್ಟ್ ಆಗ್ತೈತಿ. ಮತ್ತು ಯಾರಾದರೂ ಟಿ ಆರ್ ಅಲ್ಲಿ ಓಡ್ತಿರಲ್ಲ ಅವ್ರಿಗೆ ಕೂಡ ಸ್ವಲ್ಪ ಚೆನ್ನಾಗಿ ಪ್ರಾಕ್ಟೀಸ್ ಮಾಡಿರಿ. ಅದ್ರ ಜೊತೆಗಿನ ಐಸ್ ಬಾತ್ ಕೂಡ ಮಾಡ್ಕೋರಿ. ಮತ್ತು ಅಗ್ನಿವೀರ ಹೊಸ ಬ್ಯಾಚ್ ಕೂಡ ಸ್ಟಾರ್ಟ್ ಐತಿ. ಹೆಂಗೈತೆ ಒಲಿ ಫಿಸಿಕಲ್ ಎಲ್ಲ ಇಲ್ಲಿ ಹೆಂಗೈತೆ ಒಲಿ ಐಸ್ ಬಾತ್ ಬೆಂಕಿ ಐತಾ ಐಸ್ ಬಾತ್. ಈಗ ಸ್ನೇಹಿತರೆ ನೋಡ್ರಿ ಒಳಗೆ ಹೆಂಗಾಗತೈತಿ ಬಾಡಿಗೆ ಒಂಥರ ಆಗತೈತ್ರಿ, ಒಂಥರ ಹೋಗತ್ತವ. ಓಕೆ, ಬಾಡಿ ಒಳಗೆ ಹೆಂಗಾಗತೈತಿ ಈಗ ಬರೀ ಹೌದಿಲ್ಲ. ಈಗ ಹಾರ್ಟ್ ಒಂದೇ ಹೊಡೆ ಆಗತ್ತೈತೆ ಹೆಂಗೆ ಈಗ ಅಲ್ಲಿ ಒಳಗೆ ಎಲ್ಲ ಹೊಡೆಯಕತ್ತವ. ಓಕೆ, ಟ್ರೈನಿಂಗ್ ಎಲ್ಲ ಹೆಂಗೈತಿ ಇಲ್ಲಿ ಎಲ್ಲ ಚಲೋ ಐತಾ? ಓಕೆ, ಯಾವ ಟ್ರೈನಿಂಗ್ ಚಲೋ ಐತಾ? ಓಕೆ, ಇವತ್ತು ಐಸ್ ಬಾತ್ ಮಾಡತ್ತಿಲ್ಲ, ಯಾವ ಥರ ಅನ್ಸಾಯ್ತೈತಿ ನಿಮಗೆ? ಚಲೋ ಐತ್ರಿ ಸರಿ. ಎಲ್ಲ ಕಾಳು ಪೈನ್ ಬಂದ್ರು ಎಲ್ಲ ಬಂದ್ರು ಎಲ್ಲ ಮಾತಾಡಕ್ ಆಗ್ತಿಲ್ಲ.